ಹಲೋ ನಮಸ್ಕಾರ. ಮುನ್ನ ಕಿಸಾ ಚಾನೆಲ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ದಾವಣಗೆರೆ ನಗರದ ರಾಜನಹಳ್ಳಿ ಸೀತಮ್ಮ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಅರ್ಥಶಾಸ್ತ್ರ ಉಪನ್ಯಾಸಕ ಶಂಶುದ್ದೀನ್ ಖಾನ್ ಮತ್ತು ವಿದ್ಯಾರ್ಥಿಗಳ ತಂಡ ಅರ್ಥಶಾಸ್ತ್ರ ಪ್ರಯೋಗ ಶಾಲೆ ಆರಂಭಿಸಿ ಅತ್ಯುನ್ನತವಾದ ಶ್ಲಾಘನೆಗೆ ಮುಕ್ತರಾಗಿದ್ದಾರೆ. ಈ ಒಂದು ಅರ್ಥಶಾಸ್ತ್ರ ಪ್ರಯೋಗಾಲಯದಲ್ಲಿ ಸುಮಾರು 150ಕ್ಕೂ ಹೆಚ್ಚಿನ ಅರ್ಥಶಾಸ್ತ್ರದ ವಿವಿಧ ಪರಿಕಲ್ಪನೆಗಳನ್ನು ಚಿತ್ರೀಕರಿಸಲಾಗಿದೆ. ವಿಭಿನ್ನ ಶೈಲಿಯಲ್ಲಿ ವಿವಿಧ ಗ್ರಾಫ್ಗಳನ್ನು, ಡಯಾಗ್ರಾಮ್ಸ್ಗಳನ್ನು ವಿವರಿಸಲಾಗಿದೆ. ಈ ಒಂದು ಉಪನ್ಯಾಸಕರ ತಂಡ ಮತ್ತು ವಿದ್ಯಾರ್ಥಿಗಳ ತಂಡದ ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಪನಿರ್ದೇಶಕರು ದೊರೆಸ್ವಾಮಿ ಪಳನಿವೇಲು, ಜಿಲ್ಲಾಧ್ಯಕ್ಷರು ಹಾಗೂ ಅಪಾರ ಸಂಖ್ಯೆಯ ಅರ್ಥಶಾಸ್ತ್ರ ಬಂಧುಗಳು, ಉಪನ್ಯಾಸಕರು, ವಿದ್ಯಾರ್ಥಿಗಳು ಈ ಒಂದು ಪ್ರಯತ್ನಕ್ಕೆ ಮುಕ್ತ ಕಂಠದಿಂದ ಶ್ಲಾಘಿಸಿ ಉಪನ್ಯಾಸಕ ಶಂಶುದ್ದೀನ್ ಖಾನ್ ಮತ್ತು ಅವರ ತಂಡಕ್ಕೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಈ ಬಗ್ಗೆ ಒಂದು ವಿಶೇಷ ವರದಿ ನಿಮಗೋಸ್ಕರ ಇದೆ. ದಾವಣಗೆರೆ ನಗರದ ರಾಜನಹಳ್ಳಿ ಸೀತಮ್ಮ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಅರ್ಥಶಾಸ್ತ್ರ ಉಪನ್ಯಾಸಕ ಶಂಶುದ್ದೀನ್ ಖಾನ್ ಅರ್ಥಶಾಸ್ತ್ರದ ಸುಮಾರು 150ಕ್ಕೂ ಹೆಚ್ಚಿನ ವಿಷಯಗಳನ್ನು ಬಗೆ ಬಗೆಯ ಡಯಾಗ್ರಾಮ್ಸ್ಗಳಲ್ಲಿ ನಿರೂಪಿಸಿದ್ದಾರೆ. ಶಂಶುದ್ದೀನ್ ಖಾನ್ ಮತ್ತು ಅವರ ವಿದ್ಯಾರ್ಥಿಗಳ ತಂಡ ಈ ಪ್ರಯತ್ನ ಮಾಡಿದೆ. ವಿನೂತನವಾಗಿ, ಕ್ರಿಯಾಶೀಲವಾಗಿ ಹಲವಾರು ಬಗೆಯ ಡಯಾಗ್ರಾಮ್ಸ್ಗಳನ್ನು, ರೇಖಾನಕ್ಷೆಗಳನ್ನು ಆಕರ್ಷಕವಾಗಿ ನಿರೂಪಿಸಿದ್ದಾರೆ. ಅರ್ಥಶಾಸ್ತ್ರದ ಪ್ರಯೋಗಶಾಲೆ ವೀಕ್ಷಿಸಲು ಬಂದ ಉಪನಿರ್ದೇಶಕರಾದ ಶ್ರೀಯುತ ದೊರೆಸ್ವಾಮಿ ಪಳನಿವೇಲು ಹಾಗೂ ಸೀತಮ್ಮ ಕಾಲೇಜಿನ ಪ್ರಾಚಾರ್ಯರು ಶ್ರೀಯುತ ಕುಸಗಟ್ಟಿ ಸರ್ ಅವರು ಈ ಒಂದು ಖಾನ್ ರವರ ಪ್ರಯತ್ನವನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ. ಹಲವಾರು ವಿದ್ಯಾರ್ಥಿಗಳು ಹಾಗೂ ಅರ್ಥಶಾಸ್ತ್ರ ಬಂಧುಗಳು, ಅರ್ಥಶಾಸ್ತ್ರದ ವೇದಿಕೆಯ ಉಪನ್ಯಾಸಕರು ಈ ಒಂದು ಪ್ರದರ್ಶನವನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ. ದಾವಣಗೆರೆ ಇಲ್ಲಿನ ಅರ್ಥಶಾಸ್ತ್ರ ಉಪನ್ಯಾಸಕರಾದಂತಹ ಶ್ರೀಯುತ ಶಂಶುದ್ದೀನ್ ಖಾನ್ ಇವರು ನಮ್ಮ ಆತ್ಮೀಯ ಮಿತ್ರರು ಕೂಡ. ತುಂಬ ಒಳ್ಳೆಯ ಅರ್ಥಶಾಸ್ತ್ರ ಉಪನ್ಯಾಸಕರು ಇವರು. ಈ ಒಂದು ಕಾಲೇಜಿನಲ್ಲಿ ಅವರ ಮಾರ್ಗದರ್ಶನದ ಮೇರೆಗೆ ಅವರ ವಿದ್ಯಾರ್ಥಿಗಳಿಂದ ಆರ್ಥಿಕತೆಯ ವಿವಿಧ ಚಿತ್ರಣಗಳನ್ನು, ನಾವೆಲ್ಲ ಅರ್ಥಶಾಸ್ತ್ರದಲ್ಲಿ ಓದ್ತೀವಿ, ಆರ್ಥಿಕತೆಯ ಒಂದು ಬಣ್ಣಗಳ ಆಧಾರದ ಮೇಲೆ ಆರ್ಥಿಕತೆಯನ್ನು ನಾವು ವಿಂಗಡಿಸ್ತೀವಿ. ಈ ಉದಾಹರಣೆಗೆ ಶ್ವೇತ ಕ್ರಾಂತಿ, ಆಮೇಲೆ ಹಸಿರು ಕ್ರಾಂತಿ, ಹಿಂಗೆ ಗ್ರೀನ್ ರೆವಲ್ಯೂಷನ್, ವೈಟ್ ರೆವಲ್ಯೂಷನ್, ಇವುಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ಪಿಂಕ್ ರೆವಲ್ಯೂಷನ್, ರೆಡ್ ರೆವಲ್ಯೂಷನ್, ಅವುಗಳ ಸಂಪೂರ್ಣ ಮಾಹಿತಿಯನ್ನ, ಯಾವ ಒಂದು ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಿದೆ, ಸೊ ಯಾವ ಒಂದು ಕ್ಷೇತ್ರಗಳಲ್ಲಿ ಗಣನೀಯವಾದಂತಹ ಬದಲಾವಣೆಗಳಾಗಿದ್ದಾವೆ, ಅವುಗಳಲ್ಲಿ ಎಲ್ಲವನ್ನೂ ಕೂಡ ಸಮಗ್ರವಾಗಿ ಒಂದು ವಿವರಗಳ ಮೂಲಕ, ದತ್ತಾಂಶಗಳ ಮೂಲಕ ಅವರು ಇದನ್ನ ಇಲ್ಲಿ ತೋರಿಸಿದ್ದಾರೆ. ಸೊ ನಾನು ಅದರಲ್ಲೂ ಎಸ್ಪೆಷಲಿ ಫಸ್ಟ್ PUC ಮತ್ತು ಸೆಕೆಂಡ್ PUC ವಿದ್ಯಾರ್ಥಿಗಳಲ್ಲಿ ನಾನು ಸವಿನಯವಾಗಿ ಕೇಳ್ಕೊಳ್ಳೋದೇನಪ್ಪ ಅಂತಂದ್ರೆ, ಅವರು ದಯವಿಟ್ಟು ಕಾಲೇಜಿಗೆ ಇಲ್ಲಿ ಭೇಟಿ ಕೊಟ್ಟು ಸೊ ಅವರು ನೀಡಿರುವಂತಹ ಕಲೆಕ್ಷನ್ ಮಾಡಿರುವಂತಹ ಡೇಟಾಗಳನ್ನ ನೀವು ಓದಿದ್ರೆ ಒಂದು ಹೆಚ್ಚು ಕಡಿಮೆ ಲೈಬ್ರರಿಯಲ್ಲಿ ನೀವು ಗಳಿಸಿದಂತಹ ಒಂದು ಜ್ಞಾನವನ್ನು ಇಲ್ಲಿ ಗಳಿಸ್ತೀರಿ. ಎಲ್ಲಾ ರೀತಿಯ ಮಾಹಿತಿಗಳು ಇದ್ದಾವೆ. ಅದರಲ್ಲೂ ಕೂಡ ಅರ್ಥಶಾಸ್ತ್ರ ಉಪನ್ಯಾಸಕರು ತಮ್ಮ ವಿದ್ಯಾರ್ಥಿಗಳನ್ನ ಕರೆದುಕೊಂಡು ಬಂದು ಇಂತಹ ಒಂದು ಲೈಬ್ರರಿಗಳನ್ನ ಇವರು ರಚನಾತ್ಮಕವಾಗಿ ಮಾಡಿರುವಂತಹ ಲ್ಯಾಬ್ ಅನ್ನ ನೋಡೋದ್ರ ಮೂಲಕ ಹೆಚ್ಚು ಹೆಚ್ಚು ಜ್ಞಾನವನ್ನು ಅರ್ಜನೆ ಮಾಡಿಕೊಂಡು ಅರ್ಥಶಾಸ್ತ್ರವನ್ನು ಇನ್ನೂ ಕೂಲಂಕುಷವಾಗಿ ತಿಳ್ಕೊಳ್ಬಹುದು ಎಂಬುದಾಗಿ ನಾನು ಮತ್ತೊಮ್ಮೆ ನಮ್ಮ ಆತ್ಮೀಯರಾಗಿರುವಂತಹ ಶ್ರೀಯುತ ಶಂಶುದ್ದೀನ್ ಖಾನ್ ಸರ್ ಅವರಿಗೆ ನನ್ನ ಒಂದು ಕೃತಜ್ಞತೆಗಳನ್ನ ಮತ್ತು ಅವರು ಮಾಡಿರುವಂತಹ ಒಂದು ಕೆಲಸ ಕಾರ್ಯವನ್ನು ಶ್ಲಾಘಿಸುತ್ತಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವೆಲ್ ಡನ್ ಸರ್, ವೆಲ್ ಡನ್.